ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಟೆಕ್ನೋಫಿಲಿಕ್ ಕಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಕ್ಗ್ರೌಂಡ್ಸ್ ಬಗ್ಗೆ ಹಾಗೆ ಬಾರ್ಡರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಬಾಕ್ಸ್ ಮಾಡೆಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಥ್ರೂಔಟ್ ವೆಬ್ ಡೆವಲಪ್ಮೆಂಟ್ ನಮಗೆ ಇದು ಯೂಸ್ ಆಗುತ್ತೆ. ಬಾಕ್ಸ್ ಮಾಡೆಲಿಂಗ್ ಅನ್ನೋದು CSS ನ ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್. ಇದರಿಂದ ನಾವು ಒಂದು ವೆಬ್ ಪೇಜ್ ಅಲ್ಲಿ ಎಲಿಮೆಂಟ್ಸ್ ಹೇಗೆ ಸ್ಟ್ರಕ್ಚರ್ ಆಗಿರುತ್ತೆ, ಅದರ ಸೈಜ್ ನ ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನಾವು ತಿಳ್ಕೊಬಹುದು. CSS ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ ನಾವು ರೆಕ್ಟಾಂಗ್ಯುಲರ್ ಬಾಕ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಬಾಕ್ಸ್ ಮಾಡೆಲ್ ಬಾಕ್ಸ್ ಸೈಜ್ ಹೇಗೆ ಕ್ಯಾಲ್ಕುಲೇಟ್ ಆಗಿದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಕಂಟೆಂಟ್ ಇರುತ್ತೆ, ಪ್ಯಾಡಿಂಗ್ ಇರುತ್ತೆ, ಬಾರ್ಡರ್ ಇರುತ್ತೆ, ಮತ್ತೆ ಮಾರ್ಜಿನ್ ಇರುತ್ತೆ. ಸೊ ಇದನ್ನ ಒಂದು ಇಮೇಜ್ ಯೂಸ್ ಮಾಡಿ ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ, ಈ ಬ್ಲೂ ಕಲರ್ ಅಲ್ಲಿ ಇರೋದು ಕಂಟೆಂಟ್ ಅಂತಂದ್ರೆ ಇಲ್ಲಿ ಎಲಿಮೆಂಟ್ ಇರುತ್ತೆ. ಇದು ಹೊರಗಡೆ ಬಾರ್ಡರ್ ಇರುತ್ತೆ. ಸೊ ಎಲಿಮೆಂಟ್ ಮತ್ತೆ ಬಾರ್ಡರ್ ಮಧ್ಯೆ ಇರೋದು ಪ್ಯಾಡಿಂಗ್ ಅಂತಂದ್ರೆ ಎಷ್ಟು ಸ್ಪೇಸ್ ಇದೆ ಬಾರ್ಡರ್ಗೆ ಮತ್ತೆ ನಾವು ಹಾಕಿರೋ ಎಲಿಮೆಂಟ್ಗೆ ಅನ್ನೋದನ್ನ ಪ್ಯಾಡಿಂಗ್ ಇಂದ ಡಿಸೈಡ್ ಮಾಡ್ತೀವಿ. ಹಾಗೆ ಬಾರ್ಡರ್ ಹೊರಗಡೆ ಇರೋದು ಮಾರ್ಜಿನ್ ಅಂತಂದ್ರೆ ಇವಾಗ ನಾವು ಒಂದೇ ಬಾಕ್ಸ್ ಯೂಸ್ ಮಾಡದೆ 2-3 ಬಾಕ್ಸ್ ಯೂಸ್ ಮಾಡುವಾಗ ಹೊರಗಡೆ ಒಂದ್ ಬಾಕ್ಸಿಗೂ ಮತ್ತೆ ಇನ್ನೊಂದು ಬಾಕ್ಸಿಗೂ ಎಷ್ಟು ಗ್ಯಾಪ್ ಇರಬೇಕು, ಮತ್ತೆ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಗ್ಯಾಪ್ ಇರಬೇಕು ವೆಬ್ ಪೇಜ್ ಅಲ್ಲಿ ಅನ್ನೋದನ್ನ ನಾವು ಮಾರ್ಜಿನ್ ಇಂದ ಡಿಸೈಡ್ ಮಾಡ್ತೀವಿ. ಸೊ ಇವಾಗ VS ಕೋಡ್ಗೆ ಹೋಗಿ ಪ್ಯಾಡಿಂಗ್, ಮಾರ್ಜಿನ್, ಬಾರ್ಡರ್ ಮತ್ತೆ ಕಂಟೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಇಲ್ಲಿ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡೋಣ. ಅದಕ್ಕೆ C1 ಅಂತ ಹೆಸರು ಕೊಟ್ಟು, ಸೊ ಈ ಡೇ ಒಳಗಡೆ ಒಂದು ಹೆಡಿಂಗು, ಅದಕ್ಕೆ ವಲ್ಚರ್ ಅಂಡ್ ಒಂದು ಪ್ಯಾರಾಗ್ರಾಫ್ ಒಳಗಡೆ ಒಂದು ಕಂಟೆಂಟ್. ಸೊ ಇದೇ ತರ ಇನ್ನ ಒಂದು 2-3 ಡಿವ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದೇ ಕ್ಲಾಸ್ಗೆ .C1 ಹೆಡಿಂಗ್ ವಲ್ಚರ್, ಸೇಮ್ ಹೆಡಿಂಗ್ ಮತ್ತೆ ಸೇಮ್ ಪ್ಯಾರಾಗ್ರಾಫ್ನೇ ಕಾಪಿ ಮಾಡ್ತಾ ಇದ್ದೀನಿ. ಇನ್ನೊಂದು ಡಿವ್ ಕ್ರಿಯೇಟ್ ಮಾಡೋಣ, ಸೇಮ್ ಕ್ಲಾಸ್ C1 ಕ್ಲಾಸ್ ಇಂದು ಹೆಡಿಂಗ್ ವಲ್ಚರ್ ಅಂಡ್ ಪ್ಯಾರಾಗ್ರಾಫ್ ಅಲ್ಲಿ ಸೇಮ್ ಕಂಟೆಂಟ್. ಸೊ ಇವಾಗ ಇಷ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದೀವಿ. ಇದನ್ನ ವೆಬ್ ಸರ್ವರ್ ಅಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಸೊ ನಾವು ಬಾಡಿ ಒಳಗಡೆ ಬರ್ದಿರೋ ಕಂಟೆಂಟ್ ಇಲ್ಲಿ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇದೆ. ಸೇಮ್ ಹೆಡಿಂಗ್ ಮತ್ತೆ ಸೇಮ್ ಪ್ಯಾರಾಗ್ರಾಫ್, ಬಟ್ 3 ಡಿಫ್ರೆಂಟ್ ಡಿವ್ ನ ಕ್ರಿಯೇಟ್ ಮಾಡಿದೀನಿ ವಿತ್ ಸೇಮ್ ಕ್ಲಾಸ್. ಸೊ ಇವಾಗ ಆ ಕ್ಲಾಸ್ಗೆ ನಾವು ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ ನ ಆಡ್ ಮಾಡ್ತಾ ಹೋಗೋಣ. ಸೊ ಇವಾಗ ಇಂಟರ್ನಲ್ CSS ನ ಯೂಸ್ ಮಾಡೋಣ. ಸ್ಟೈಲ್ .C1 ಕ್ಲಾಸ್ ನ ಟಾರ್ಗೆಟ್ ಮಾಡಿ ಇದಕ್ಕೆ CSS ಬರೋಣ. ಸೊ ಫಸ್ಟ್ ಬ್ಯಾಕ್ಗ್ರೌಂಡ್ ಕಲರ್ ಹಾಕ್ತೀನಿ. ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ, ಹಾಗೆ ಇದಕ್ಕೊಂದು ಬಾರ್ಡರ್ ಕೊಡೋಣ. ಬಾರ್ಡರ್ 4 ಪಿಕ್ಸೆಲ್ ಸಾಲಿಡ್ ಬ್ಲೂ. ಸೊ ಇವಾಗ ಗೋ ಲೆವೆಲ್ ಹೋಗ್ಬಿಟ್ಟು ಇದು ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಇಲ್ಲಿ ಬಾರ್ಡರ್ ಅಪ್ಲೈ ಆಗಿದೆ ಮತ್ತೆ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ. ಇಲ್ಲಿ ನೋಡ್ಬೋದು ಒಂದು ಬಾಕ್ಸಿಗೂ ಮತ್ತೆ ಇನ್ನೊಂದು ಬಾಕ್ಸಿಗೂ ಸ್ಪೇಸೇ ಇಲ್ಲ, ಫುಲ್ ಅಂಟ್ಕೊಂಡ್ಬಿಟ್ಟಿದಾವೆ ಎಲ್ಲ ಬಾಕ್ಸಸ್. ಸೊ ಅದ್ರ ಮಧ್ಯೆ ಸ್ಪೇಸ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಮಾರ್ಜಿನ್ ಯೂಸ್ ಮಾಡ್ತೀವಿ. ಅಂಡ್ ಇಲ್ಲಿ ಬಾಕ್ಸ್ ಒಳಗಡೆ ಇಲ್ಲಿ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು, ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಸ್ವಲ್ಪ ಒಳಗಡೆ ಹೋಗ್ಬೇಕು ನಮ್ ಕಂಟೆಂಟ್ ಆ ಬಾಕ್ಸ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಅದನ್ನ ನಾವು ಪ್ಯಾಡಿಂಗ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಹೇಗೆ ಅಂತಂದ್ರೆ, ಸೊ ಇಲ್ಲಿ ಪ್ಯಾಡಿಂಗ್ ರ್ಯಾಂಡಮ್ ಆಗಿ 78 ಪಿಕ್ಸೆಲ್ ಅಂಡ್ ಮಾರ್ಜಿನ್ ಅದನ್ನು ರ್ಯಾಂಡಮ್ ಆಗಿ 34 ಪಿಕ್ಸೆಲ್ ಅಂತ ಕೊಡ್ತಾ ಇದ್ದೀನಿ. ಸೊ ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ ಕೊಟ್ಮೇಲೆ ನಮ್ ವೆಬ್ ಪೇಜ್ ಈ ತರ ಕಾಣಿಸ್ತಾ ಇದೆ. ಅಂತಂದ್ರೆ ನಾವು ಬರ್ದಿರೋ ಕಂಟೆಂಟ್ ಬಾಕ್ಸ್ ಒಳಗಡೆ ಹೋಗಿದೆ, ಅಂದ್ರೆ ಈ ಕಡೆ ಮೇಲ್ಗಡೆ ಕೆಳಗಡೆ ಇಲ್ಲೆಲ್ಲ ಕಡೆ ಸ್ಪೇಸ್ ಕ್ರಿಯೇಟ್ ಆಗಿದೆ. ಹಾಗೆ ಒಂದ್ ಬಾಕ್ಸ್ ಮತ್ತೆ ಇನ್ನೊಂದು ಬಾಕ್ಸ್ ಅಂಟ್ಕೊಂಡಿತ್ತು, ಬಟ್ ನಾವು ಮಾರ್ಜಿನ್ ಕೊಟ್ಮೇಲೆ ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿದೆ ಒಂದ್ ಬಾಕ್ಸ್ ಮತ್ತೆ ಇನ್ನೊಂದು ಬಾಕ್ಸ್ ನಡುವೆ. ಸೊ ಮುಂಚೆ ಈ ತರ ಇತ್ತು ಅಂತಂದ್ರೆ ಫುಲ್ ಎಲ್ಲ 2-3 ಬಾಕ್ಸ್ ಒಟ್ಟಿಗೆ ಅಂಟ್ಕೊಂಡಿತ್ತು ಅಂಡ್ ಇಲ್ಲಿ ಗ್ಯಾಪ್ ಕೂಡ ಇರ್ಲಿಲ್ಲ. ಮಾರ್ಜಿನ್ ಪ್ಯಾಡಿಂಗ್ ಕೊಟ್ರೆ ಈ ತರ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಇದಕ್ಕೆ ನಾವು ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ ನ ಯೂಸ್ ಮಾಡ್ತೀವಿ. ಈ ವೆಬ್ಸೈಟ್ ನ ಇನ್ಸ್ಪೆಕ್ಟ್ ಮಾಡಿ ನೋಡಿದ್ರೆ ಇಲ್ಲಿ ನೋಡಿ ನಮಗೆ ಇಮೇಜ್ ಕಾಣಿಸ್ತಾ ಇದೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಲ್ಲಿ ಒಳಗಡೆ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಂಟೆಂಟ್. ಇಲ್ಲಿ ಹೊರಗಡೆ ಗ್ರೀನ್ ಕಲರ್ ಅಲ್ಲಿ ಇರೋದು ಇದು ಪ್ಯಾಡಿಂಗ್ ಅಂಡ್ ಇದು ಬಾರ್ಡರ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬ್ಲೂ ಕಲರ್, ಇದು ಬಾರ್ಡರ್. ಅಂಡ್ ಮಾರ್ಜಿನ್ ಅಂತಂದ್ರೆ ಬಾಕ್ಸ್ ಬಾರ್ಡರ್ ಹೊರಗಡೆ ಇರೋದು. ಪ್ಯಾಡಿಂಗ್ ಅಂತಂದ್ರೆ ಬಾರ್ಡರ್ ಮತ್ತೆ ಕಂಟೆಂಟ್ ಮಧ್ಯದಲ್ಲಿರೋದು.
ಮಾರ್ಜಿನ್ ಅಂತಂದ್ರೆ ಬಾರ್ಡರ್ ಹೊರಗಡೆ ಇರೋದು. ಸೊ ದಿಸ್ ಇಸ್ ಮಾರ್ಜಿನ್, ದಿಸ್ ಇಸ್ ಬಾರ್ಡರ್, ಇದು ಪ್ಯಾಡಿಂಗ್ ಮತ್ತೆ ಇದು ಕಂಟೆಂಟ್. ಸೊ ಇವಾಗ ಪ್ಯಾಡಿಂಗ್ ನಾನು ಬರೀ ಒಂದೇ ಡೈರೆಕ್ಷನ್ ಅಲ್ಲಿ ಡಿಕ್ಲೇರ್ ಮಾಡ್ಬೇಕಪ್ಪ, ಅದನ್ನ ಹೇಗ್ ಮಾಡೋದು ಅಂತಂದ್ರೆ ಪ್ಯಾಡಿಂಗ್ ಟಾಪ್ ಅಲ್ಲಿ ಡಿಸೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 34 ಪಿಕ್ಸೆಲ್ ರ್ಯಾಂಡಮ್ ಆಗಿ ಕೊಟ್ಟಿರ್ತೀನಿ. ಸೊ ಪ್ಯಾಡಿಂಗ್ ಲೆಫ್ಟ್ ಅಲ್ಲಿ ಸೇಮ್ ಇದನ್ನೇ ಕಾಪಿ ಪೇಸ್ಟ್ ಮಾಡಿರ್ತೀನಿ. ಇದು ಲೆಫ್ಟ್ ಅಲ್ಲಿ ಪ್ಯಾಡಿಂಗ್ ಕೊಡೋದು. ಅಂಡ್ ನೆಕ್ಸ್ಟ್ ಪ್ಯಾಡಿಂಗ್ ರೈಟ್ ಸೈಡ್ ಅಲ್ಲಿ ಕೊಡ್ಬೋದು. ಪ್ಯಾಡಿಂಗ್ ರೈಟ್ ಸೇಮ್ 34 ಪಿಕ್ಸೆಲ್ ಅಂಡ್ ಪ್ಯಾಡಿಂಗ್ ಬಾಟಮ್ ಅಲ್ಲಿ ಕೊಡ್ಬೋದು. ಸೇಮ್ 34 ಪಿಕ್ಸೆಲ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮಾರ್ಜಿನ್ ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ, ಟಾಪ್ ಅಲ್ಲಿ, ಬಾಟಮ್ ಅಲ್ಲಿ 34 ಪಿಕ್ಸೆಲ್ ಇದೆ. ಇದನ್ನ ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಒಂದೊಂದೇ ಕಡೆ ಚೇಂಜ್ ಮಾಡ್ತಾ ಹೋಗೋಣ, ಅಂದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇಲ್ಲಿ 34 ಪಿಕ್ಸೆಲ್ ತೆಗೆದು 400 ಪಿಕ್ಸೆಲ್ ಟಾಪ್ ಅಲ್ಲಿ ಕೊಟ್ರೆ ಇಲ್ಲಿ ನೋಡಿ ಟಾಪ್ ಅಲ್ಲಿ ನಮಗೆ ಪ್ಯಾಡಿಂಗ್ ಚೇಂಜ್ ಆಗ್ತಾ ಹೋಗಿದೆ ಪ್ರತಿಯೊಂದು ಬಾಕ್ಸ್ ಅಲ್ಲೂ. ಅದನ್ನ ನಾನು ಇದನ್ನ 34 ಪಿಕ್ಸೆಲ್ ಇಟ್ಟು ಲೆಫ್ಟ್ ಸೈಡ್ ಅಲ್ಲಿ 400 ಪಿಕ್ಸೆಲ್ ಕೊಟ್ರೆ ಲೆಫ್ಟ್ ಸೈಡ್ ಅಲ್ಲಿ ಪ್ಯಾಡಿಂಗ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಈ ಸ್ಪೇಸ್ ಜಾಸ್ತಿ ಆಯ್ತು. ಸೊ ಇಲ್ಲಿ ಇನ್ಸ್ಪೆಕ್ಟ್ ಮಾಡಿ ನಿಮ್ಗೆ ವೆಬ್ ಪೇಜ್ಗೆ ಯಾವ ತರ ಬೇಕು ಆ ತರ ಪ್ಯಾಡಿಂಗ್ ನ ಆಡ್ ಮಾಡಿ, ಅದ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ಕಾಪಿ ಮಾಡಿ ನಿಮ್ ಕೋಡಲ್ಲಿ ಪೇಸ್ಟ್ ಮಾಡಿದ್ರೆ ಆಯ್ತು. ಸೊ ಇವಾಗ 4 ಲೈನ್ ಬರಿಬೇಕಾ, ಲೆಫ್ಟ್, ರೈಟು, ಟಾಪ್, ಬಾಟಮ್ ಅಂತೆಲ್ಲ, ಇದನ್ನೆಲ್ಲ ಒಂದೇ ಲೈನಲ್ಲಿ ಬರೆಯಕ್ಕಾಗಲ್ವಾ? ಬರೆಯಕ್ಕಾಗುತ್ತೆ, ಅದಕ್ಕೂ ಒಂದು ಶಾರ್ಟ್ ಕಟ್ ಇದೆ. ಸೊ ಇವಾಗ ಈ 4 ಲೈನ್ ನಾನು ಕಮೆಂಟ್ ಮಾಡಿ ಈ 4 ಒಂದೇ ಲೈನಲ್ಲಿ ಬರಿತೀನಿ. ಹೇಗೆ ಅಂತಂದ್ರೆ ಪ್ಯಾಡಿಂಗ್ ರ್ಯಾಂಡಮ್ ಆಗಿ 23 ಪಿಕ್ಸೆಲ್, 34 ಪಿಕ್ಸೆಲ್, 45 ಪಿಕ್ಸೆಲ್, 56 ಪಿಕ್ಸೆಲ್. ಸೊ ಈ ತರ ಪ್ಯಾಡಿಂಗ್ ನ ಒಂದೇ ಲೈನಲ್ಲಿ ಬರಿಬಹುದು. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಲೈನ್ ನ. ಸೊ ಇಲ್ಲಿ 23 ಪಿಕ್ಸೆಲ್ ಅನ್ನೋದು ಟಾಪ್ ದಾಗಿರುತ್ತೆ ಅಂಡ್ 34 ಪಿಕ್ಸೆಲ್ ಅನ್ನೋದು ರೈಟ್ ಸೈಡ್ದು ಅಂಡ್ 45 ಪಿಕ್ಸೆಲ್ ಅನ್ನೋದು ಬಾಟಮ್ದು ಅಂಡ್ 56 ಪಿಕ್ಸೆಲ್ ಅನ್ನೋದು ಲೆಫ್ಟ್ ಸೈಡ್ದು. ಸೊ ಈ ತರ ನಾವು ಟಾಪ್, ರೈಟ್, ಬಾಟಮ್, ಲೆಫ್ಟ್ ಈ ಎಲ್ಲ ಪ್ಯಾಡಿಂಗ್ನು ಒಂದೇ ಲೈನಲ್ಲಿ ಬರಿಬಹುದು. ಅಂಡ್ ಬರೀ ಪ್ಯಾಡಿಂಗ್ ಅಷ್ಟೇ ಲೆಫ್ಟ್, ರೈಟ್, ಬಾಟಮ್, ಟಾಪ್ ಅಲ್ಲಿ ಸೆಟ್ ಮಾಡ್ಬೋದಾ? ಇಲ್ಲ, ಮಾರ್ಜಿನ್ ಕೂಡ ಸೆಟ್ ಮಾಡ್ಬೋದು. ಹೇಗೆ ಅಂತಂದ್ರೆ ಮಾರ್ಜಿನ್ ಟಾಪ್ ಅಲ್ಲಿ 400 ಪಿಕ್ಸೆಲ್ ಕೊಟ್ಟೆ ಅಂತಂದ್ರೆ, ಸೊ ಇದನ್ನ ಲೈವ್ ಸರ್ವರ್ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ಮಾರ್ಜಿನ್ ನಮಗೆ 400 ಪಿಕ್ಸೆಲ್ ಟಾಪ್ ಅಲ್ಲಿ ಬಂದಿದೆ. ಸೊ ಇದೇ ತರ ನಾವು ಮಾರ್ಜಿನ್ ನಾವು ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ, ಬಾಟಮ್ ಅಲ್ಲಿ ಕೂಡ ಸೆಟ್ ಮಾಡ್ಬೋದು. ಹಾಗೆ ಪ್ಯಾಡಿಂಗ್ ನ ಸೆಟ್ ಮಾಡೋಕೆ ಇನ್ನೊಂದು ವೇ ಇದೆ. ಹೇಗೆ ಅಂತಂದ್ರೆ ಪ್ಯಾಡಿಂಗ್, ಸೊ ಇವಾಗ ರ್ಯಾಂಡಮ್ ಆಗಿ 23 ಪಿಕ್ಸೆಲ್, 34 ಪಿಕ್ಸೆಲ್ ಅಂತ ಕೊಟ್ರೆ ಈ 23 ಪಿಕ್ಸೆಲ್ ಅನ್ನೋದು ವೈ ಆಕ್ಸಿಸ್ ಗೆ ಸಂಬಂಧಪಟ್ಟಿದ್ದು. ಅಂತಂದ್ರೆ ಇದು ಟಾಪ್ ಮತ್ತೆ ಬಾಟಮ್ ನ ಡಿಸೈಡ್ ಮಾಡುತ್ತೆ. ಈ 34 ಪಿಕ್ಸೆಲ್ ಅನ್ನೋದು ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ನ ಡಿಸೈಡ್ ಮಾಡುತ್ತೆ. ಅಂತಂದ್ರೆ ಇದು ಎಕ್ಸ್ ಆಕ್ಸಿಸ್, ಹಾರಿಜಾಂಟಲ್ ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಬಾಕ್ಸ್ ಮಾಡೆಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೈಂಡ್ಲಿ ಲೈಕ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್.